ಪಿರಿಯಾಪಟ್ಟಣ ಆದಿವಾಸಿಗಳ ಅಭಿವೃದ್ಧಿ ಹೆಸರಿಗಷ್ಟೇ ಯೋಜನೆಗಳು ಅವರ ಕೈ ಸೇರುತ್ತಿರುವುದು ಎಷ್ಟರ ಮಟ್ಟಿಗೆ ಎಂಬುದರ ಬಗ್ಗೆ ನಿಜ ಕತೆ ಇಲ್ಲಿದೆ ನೋಡಿ. ತಾಲೂಕಿನ ಮಾಲಂಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮಾಲಂಗಿ ಗೋಮಾಳ ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವ ಬೋರನಕಟ್ಟೆ ಆದಿವಾಸಿಗಳ ಹಾಡಿಯಲ್ಲಿ 80ಕ್ಕೂ ಹೆಚ್ಚು ಜೇನು ಕುರುಬ ಜನಾಂಗಕ್ಕೆ ಸೇರಿದ ಕುಟುಂಬಗಳಿದ್ದು 3 ಮಂದಿ ಸ್ವಂತ ಭೂಮಿಯನ್ನ ಹೊಂದಿದ್ದು ಉಳಿದವರೆಲ್ಲ ಕೇವಲ ಕೂಲಿಯನ್ನೇ ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದಾರೆ. ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಜಿಲ್ಲಾ ಗಿರಿಜನ ಅಭಿವೃದ್ಧಿ ಸಮನ್ವಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಗಳು ಆದಿವಾಸಿಗಳಿಗೆ ವಿವಿಧ ಸೌಲಭ್ಯ ಒದಗಿಸುವ ನೆಪದಲ್ಲಿ ಕಳಪೆ ಕಾಮಗಾರಿ ವಸತಿ ಸೌಲಭ್ಯದಲ್ಲಿ ನಿರ್ಲಕ್ಷ್ಯ ಉಪಯೋಗಕ್ಕೆ ಬಾರದ ಕಾಮಗಾರಿಗಳನ್ನು ಮಾಡಿ ಹಣ ದುರುಪಯೋಗವಾಗುತ್ತಿರುವುದನ್ನು ಕಾಣಬಹುದಾಗಿದೆ ಎಂದು ಇಲ್ಲಿನ ಮುಖಂಡ ರಾಜು ದೂರಿದ್ದಾರೆ. 2022-23ನೇ ಸಾಲಿನ ಪಟ್ಟಣ ಪಂಚಾಯಿತಿ ಅಲೆಮಾರಿ, ಅರೆ ಅಲೆಮಾರಿ, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಯೋಜನೆ ಲೆಕ್ಕ ಶಿರಸಿಕೆಗೆ ಅಡಿಯಲ್ಲಿ 44.50 ಲಕ್ಷ ರು ವೆಚ್ಚದಲ್ಲಿ ಕ.ಪ.ಇಂ.ಪಂ.ರ.ಇಂ ವಿಭಾಗಕ್ಕೆ ಕೆಆರ್ ನಗರ ಇವರ ಅನುಷ್ಠಾನದಲ್ಲಿ ಪಿ ಮಾಸ್ತಿಗೌಡ ಎಂಬ ಗುತ್ತಿಗೆದಾರನಿಂದ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಯನ್ನ ಮಾಡಲಾಗಿದ್ದು, ಕಳಪೆ ಹಾಗೂ ಅವೈಜ್ಞಾನಿಕವಾಗಿ ಕಾಮಗಾರಿಯಾಗಿರುವ ಪರಿಣಾಮ ಚರಂಡಿಯಲ್ಲಿ ಕೊಳಚೆ ನೀರು ಸರಿಯಾದ ರೀತಿಯಲ್ಲಿ ಹರಿದು ಹೋಗದೆ ಒಂದೇ ಕಡೆ ಸಂಗ್ರಹವಾಗಿ ಕೊಳೆತು ನಾರುತ್ತಿದ್ದು ಸಾಂಕ್ರಾಮಿಕ ರೋಗದ ಭೀತಿ ಕಾಡುತ್ತಿದೆ. ಅಲ್ಲದೆ ರಸ್ತೆ ಈಗಾಗಲೇ ಹಾಳಾಗಿದ್ದು ವಾಹನ ಮತ್ತು ಸಾರ್ವಜನಿಕರು ಓಡಾಡಲು ಯೋಗ್ಯವಾಗಿಲ್ಲದಿದ್ದರೂ ಕೇಳುವವರಿಲ್ಲವಾಗಿದ್ದಾರೆ ಎಂದು ರಾಜು ದೂರಿದ್ದಾರೆ. ಇಲ್ಲಿನ ನಾಗೇಶ್ ಮತ್ತು ಪಾರ್ವತಿ ಎಂಬುವರಿಗೆ ತಲಾ ಒಂದು ಮನೆ ನಿರ್ಮಾಣಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಮನೆ ಮಂಜೂರಾಗಿದ್ದು ಈ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಬೇಕಾಗಿದೆ ಎಂದು ನಿಯಮ ಇರುತ್ತದೆ. ಆದರೆ ಅದರಂತೆ ಮನೆ ನಿರ್ಮಾಣದ ಕಾಮಗಾರಿಯ ಹಂತವಾರು ಆಯಾಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜಿಲ್ಲಾ ಜಿಪಿಎಸ್ ಮೂಲಕ ಕ್ರಮ ವಹಿಸಿದ ದಾಖಲೆಗಳನ್ನು ಆಧರಿಸಿ ರಾಜೀವ್ ಗಾಂಧಿ ವಸತಿ ನಿಗಮವು ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕಾಗಿದೆ. ಆದರೆ 2003-24ನೇ ಸಾಲಿನ ಯೋಜನೆಯಲ್ಲಿ ಆಯ್ಕೆಯಾದ ಫಲಾನುಭವಿ ಆಗಿದ್ದರೂ ಸಹ ಪ್ರಥಮ ಹಂತದ ಹಣ ಬಿಡುಗಡೆಯಾಗಿ 2ನೇ ಹಂತದ ಹಣಕ್ಕಾಗಿ ದಾಖಲೆ ಸಿದ್ಧಪಡಿಸಿದರೂ ಸಹ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಹಣ ನೀಡದ ಕಾರಣ ನಾಗೇಶ್ ಮತ್ತು ಪಾರ್ವತಿ ಎಂಬ ಫಲಾನುಭವಿಗಳು ಮನೆಯ ಅರ್ಧ ಕೆಲಸಕ್ಕೆ ಕೈಕೊಟ್ಟು ಕುಳಿತಿದ್ದಾರೆ. ಅವರಿಗೆ ಉಳಿದುಕೊಳ್ಳಲು ಮನೆಯಿಲ್ಲದ ಬೇರೆಯವರ ಜಾಗದಲ್ಲಿ ಕೂಡಿಸಲು ನಿರ್ಮಾಣ ಮಾಡಿಕೊಟ್ಟಿದ್ದು, ಅದು ಸಹ ಮಳೆ ಬಂದಾಗ ಗುಡಿಸಲಿಲ್ಲ. ಅಡಿಗೆ ಮಾಡಿ ಊಟ ಮಾಡಲು ಜಾಗವಿಲ್ಲದೆ ಹೆಂಡತಿ ಮಕ್ಕಳೊಂದಿಗೆ ನರಕ ಅನುಭವಿಸುತ್ತಿದ್ದೇವೆ ಎಂದು ನಾಗೇಶ್ ತನ್ನ ಅಳಲು ತೋಡಿಕೊಂಡಿದ್ದಾರೆ. ಖಾಸಗಿ ಸಂಸ್ಥೆ ಒಂದು ಶುದ್ಧೀಕರಿಸಿದ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ನಿರ್ಮಾಣ ಮಾಡಲಾದ ಸೋಲಾರ್ ಅಳವಡಿಕೆಯ ಕೊಳವೆ ಬಾವಿ ಒಳಗೊಂಡಂತೆ ಬ್ಯಾಂಕ್ ಮೂಲಕ ಶುದ್ಧ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಿದ ದಿನವೇ ರಿಪೇರಿಗೆ ಬಂದು ಉಪಯೋಗಕ್ಕೆ ಬಾರದಂತಾಗಿದ್ದರೂ ಸಹ ಯಾರ ಜವಾಬ್ದಾರಿಗೂ ವಹಿಸದೆ ಹೋದವರು ಯಾರೂ ಸಹ ಇಲ್ಲಿಯವರೆಗೂ ಬಂದಿರುವುದಿಲ್ಲ. ಅದಕ್ಕಾಗಿ ಈ ಕೊಳವೆ ಬಾವಿಗೆ ಕೈ ಪಂಪು ಅಳವಡಿಸಿದರೆ ಜನರಿಗೆ ನೀರಿನ ಅನುಕೂಲವಾಗಲಿದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗಮನ ಹರಿಸಬೇಕೆಂದು ರಾಜು ಕೋರಿಕೊಂಡಿದ್ದಾರೆ. ಹಾಡಿಯ ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಣ ಸೋರಿಕೆಯಾಗಿ ಅನಾನುಕೂಲವಾಗುತ್ತಿದ್ದರೂ ಸಹ ಯಾರೂ ಗಮನ ಹರಿಸದೆ ನಿರ್ಲಕ್ಷ್ಯಕ್ಕೆ ಬಯಸುತ್ತಿರುವುದರಿಂದ ನಮಗೆ ಅನ್ಯಾಯ ಆಗುತ್ತಿದೆ. ಹಿರಿಯ ಅಧಿಕಾರಿಗಳು ಗಮನ ಹರಿಸಿ ಸರಿಪಡಿಸಬೇಕೆಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. ನಾನು ಇಲ್ಲೊಂದು ಸಡ್ಡು ಹಾಕ್ಕೊಂಡೆ. ಸಡ್ಡಲ್ಲಿ ಜೀವನ ಮಾಡ್ತಾಯಿದ್ದೀನಿ. ಈಗ ಮನೆ ಬೀಳ್ಸಾದ್ಮೇಲೆ ಮನೆ ಎಲ್ಲ ಆಗಂಟ ಇಲ್ಲಿರೋಣ ಅಂತ ಹೇಳ್ಬಿಟ್ಟು ಅದು ಬೇರೆಯವ್ರ ಜಾಗ ಆಯಿತು. ಅವ್ರಿಗೆ ಬಿಟ್ಟುಕೊಡಿ ಅಂತ ಹೇಳ್ತಾವ್ರೆ. ಅಲ್ಲಿಂದ ಅವ್ರು ಮನೆ ಬಿಲ್ ಹಾಕಿದ್ರೆ ಎಷ್ಟೊತ್ತಿಗೆ ನಾನು ದಾಟುಬಿಡ್ತಿದ್ದೆ. ಮನೆಯೇ ಬಿಲ್ ಹಾಕಿಲ್ಲ. ಇದು ನಮಗೆ ಸ್ಟಾರ್ಟಿಂಗಲ್ಲಿ ಫೌಂಡೇಶನ್ಗೆ ಅಂತ 70,000 ಹಾಕಿದ್ರು. ಫೌಂಡೇಶನ್ ಹಾಕಿ ಅಂತ ಅಲ್ಲಿಂದ ನೀರಾ ಲೆವೆಲ್ ಗಂಟ ಕಟ್ಟಿ ಅಂತ ಹೇಳಿದ್ರು. ನೀರಾ ಲೆವೆಲ್ ಗಂಟ ಕಟ್ಟಿ ಆದಮೇಲೆ ಅವರು ಬಿಲ್ ಹಾಕಿಲ್ಲ. ಸಾಲ ಮಾಡಿ ನೀರಾ ಲೆವೆಲ್ ಗಂಟ ಕಟ್ಟಿದ್ರು. ಇಲ್ಲಿಂದ ಬಿಲ್ ಹಾಕಿಲ್ಲ. ಇದು ಒಂದು 7-8 ತಿಂಗಳಾಯಿತು, ಬಿಲ್ಲು ಬಂದಿಲ್ಲ. ಗೋಮಾಳ ಬೋರ್ನಕಟ್ಟೆ ಹಾಡಿ, ಈ ಹಾಡಿಯಲ್ಲಿ ಕೆಲವು ಮನೆಗಳಿಗೆ ಕರೆಂಟ್ ಇದೆ, ಕೆಲವು ಮನೆಗೆ ಕರೆಂಟ್ ಇಲ್ಲ. ಬಂದಿದ್ದವನು ಕೂಡ ವಾಪಸ್ ಮಾಡವ್ರೆ. ಮತ್ತು ಅದಲ್ಲದೆ ಕೂಡ ಇಲ್ಲಿ ಒಂದು 100 ಮೀಟರ್ ದೂರದಲ್ಲಿ ಕುಡಿಯೋ ಟ್ಯಾಂಕಿಂದ ಎಲ್ಲಿ ನೀರನ್ನೇ ಹೋಯ್ತಾ ಇಲ್ಲ. ಅದು ಕೂಡ ಅಲ್ಲಿ ಭಾರಿ ತುಂಬ ಗಲೀಜಾಗಿ ಎಲ್ಲ ಸೊಳ್ಳೆ ನೊಣಗಳು ಇವು ಕೂಡ ನಮಗೆ ಒಂದು ಕೆಲಸಕಾರಿ ಆಗಬೇಕಾಗಿದೆ. ಮತ್ತು ಇಲ್ಲಿ ಡ್ರೈನೇಜ್ ತೆಗೆದಿದ್ದು ಕೂಡ ಒಂದು 200 ಮೀಟ್ರ್ ಅಷ್ಟು ದೂರ ಈ ಡ್ರೈನೇಜನ್ನ ಅವರು ಪೈಪ್ ಹಾಕ್ಬಿಟ್ಟು ಪೈಪ್ ಲೈನಿಗೆ ಅದು ಕೂಡ ದಾರಿ ಹಾಕಿಲ್ಲ. ಅದರಲ್ಲೂ ಕೂಡ ಮೋಸನೇ.
ಅದಲ್ಲದೆ ಕೂಡ ಇನ್ನು ಕೆಲವು ಕೆರೆಗಳು ಅಲ್ಲಿ ಗೌರ್ಮೆಂಟ್ ಕೆರೆನೇ ಇದೆ, ಅದನ್ನು ಕೂಡ ಅದು ಆಳ ಮಾಡಿಸ್ತೀನಿ ಉಳುಮೆ ಮಾಡಿಸ್ತೀನಿ ಅಂತಾರೆ, ಅದು ಕೂಡ ಉಳುಮೆ ಮಾಡಿಸಿಲ್ಲ, ಅದು ಕೂಡ ನಿಂತೋಗಿದೆ. ಇನ್ನು ಇಲ್ಲಿ ಏನೇನು ಕೆಲಸ ಸುಮಾರು ಭಾರಿ ವನವಾಸದಲ್ಲಿದ್ದರೆ ಆಗಿದ್ದ ಕೆಲಸಗಳು ನೇರವಾಗಿ ಆಗಿಲ್ಲ, ಆಗಿರೋ ಕೆಲಸ ಅರ್ಧ ಆಗಿ ಅಲ್ಲೆಲ್ಲ ನಿಂತೋಗಿದೆ. ಇದನ್ನು ಕೂಡ ನಮಗೆ ಮಾಡಿಕೊಟ್ರೆ ಒಳ್ಳೆಯದಂತ ನಾನು ಕೇಳ್ಕೊತೀನಿ.